ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ ಬಿ ಎನ್. ನಿದ್ದೆ 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 ಆಲ್ಮೋಸ್ಟ್ ಆಲ್ ಜನರಿಗೆ ಬೇಕಾಗಿರೋದು. ನಿದ್ದೆ ಕೆಟ್ಟು ಯಾರು ಇರ್ತಾರೆ ಗುರು ಅಂತ. ಅದೇ ರೀತಿ ಒಳ್ಳೆ ನಿದ್ದೆ ಮಾಡಬೇಕು ಅಂತಂದರೆ ಕನಿಷ್ಠ 7 ಗಂಟೆಯಿಂದ 8 ಗಂಟೆವರೆಗೂ ಕೂಡ ನಿದ್ದೆ ಮಾಡಬೇಕು ಅಂತ ಕೆಲವು ಡಾಕ್ಟರ್ಗಳೇ ಹೇಳ್ತಾರೆ. ಇದೇ ನಿದ್ದೆಯ ವಿಚಾರವಾಗಿ ಮಾಡಿರುವಂತಹ ಒಂದು ಸರ್ವೆಯಿಂದ ಜನರು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಂತಂದರೆ 70%ಗಿಂತ ಹೆಚ್ಚಾಗಿ ಭಾರತದಲ್ಲಿ ವಾಸ ಮಾಡ್ತಾ ಇರುವಂತಹ ದಂಪತಿಗಳು ನಿದ್ರೆ ಕಾರಣದಿಂದ ವಿಚ್ಛೇದನಕ್ಕೆ ಹೆಜ್ಜೆ ಆಗ್ತಾ ಇದ್ದಾರಂತೆ. ಶಾಂತಿ ಹಾಗೂ ಒಳ್ಳೆಯ ನಿದ್ದೆಗೋಸ್ಕರ ಸಪ್ರೇಟ್ ಆಗಿ ಮಲಗ್ತಾ ಇದ್ದಾರೆ ಅಂತ ಒಂದು ರಿಪೋರ್ಟ್ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ರೆಸ್ಮೆಡ್ನ 2025ರ ಜಾಗತಿಕ ನಿದ್ರೆಯ ಸಮೀಕ್ಷೆಯ ಪ್ರಕಾರ ಭಾರತ ದೇಶ ನಿದ್ರೆಯ ವಿಚಾರವಾಗಿ ಡಿವೋರ್ಸ್ನಲ್ಲಿ ಫಸ್ಟ್ ಇದ್ದು 78% ದಂಪತಿಗಳು ಈ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಂಡಿದ್ದಾರಂತೆ. ಚೀನಾ 67%, ದಕ್ಷಿಣ ಕೊರಿಯಾ 65%ನಲ್ಲಿದಂತೆ. 13 ಮಾರುಕಟ್ಟೆಗಳಲ್ಲಿ 30,000ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ಸರ್ವೆ ಮಾಡಲಾಗಿದೆ. ಇದರಲ್ಲಿ ವಿಚಾರ ಮಾಡಬೇಕಾಗಿರೋದು ಏನಂತಂದರೆ, ಇದೇ ಸರ್ವೆಯಿಂದ ಯುನೈಟೆಡ್ ಕಿಂಗ್ಡಮ್ ಹಾಗೂ ಯುನೈಟೆಡ್ ಸ್ಟೇಟ್ಸ್ನ ದಂಪತಿಗಳು ನಿದ್ರೆ ವಿಚಾರದಿಂದ 50% ಒಟ್ಟಿಗೆ ಮಲಗ್ತಾ ಇದ್ದಾರೆ. ಇನ್ನರ್ಧ ಬೇರೆ ಬೇರೆಯಾಗಿ ಮಲಗ್ತಾ ಇದ್ದಾರೆ. ನಿದ್ರೆಯ ಭಂಗಕ್ಕೆ ಕಾರಣ ಅಂತಂದರೆ ಸಂಗಾತಿಯ ಗೊರಕೆ, ಜೋರಾಗಿ ಉಸಿರಾಡೋದು ಅಥವಾ ಗಾಳಿಗಾಗಿ ಏದುಸಿರು ಬಿಡೋದು 32%, ಚಡಬಡಿಕೆ 12%, ಮಲಗೋ ಟೈಮ್ ಸರಿ ಇಲ್ಲದೆ ಇದ್ರೆ ಇರೋದು 10% ಹಾಗೂ 8% ಹಾಸಿಗೆಗೆ ಹಾಕಿರುವಂತಹ ಪರದೆಯಿಂದ ಸೇರಿದೆ. ಸಪ್ರೇಟ್ ಆಗಿ ಮಲ್ಕೊಂಡ್ರೆ ಒಳ್ಳೆ ಹಾಗೂ ಸೈಲೆನ್ಸ್ ನಿದ್ದೆ ಬರುತ್ತಂತೆ. ಇದರಿಂದ ಗಂಡ ಹೆಂಡತಿ ನಡುವೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅಂತ ಅಂದಾಜಿಸಲಾಗಿ ಹೇಳಲಾಗಿದೆ. ಒಟ್ಟಿಗೆ ಮಲಗೋದ್ರಿಂದ ಯೂಸ್ ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಆಕ್ಸಿಟೋಸಿನ್ ಅಂದರೆ ಪ್ರೀತಿಯ ಹಾರ್ಮೋನ್ನಿಂದ ಕಡಿಮೆ ಮಟ್ಟದ ಡಿಪ್ರೆಷನ್, ಆತಂಕ ಮತ್ತು ಒತ್ತಡಕ್ಕೆ ಕಾರಣ ಆಗುತ್ತೆ. ಅಕ್ಯುರೇಟ್ ಆಗಿ ಹೇಳಬೇಕು ಅಂತಂದರೆ 69% ಭಾರತೀಯರಿಗೆ ಹೆಚ್ಚಿನ ಒತ್ತಡದ ಅಂಶ ವರದಿಯಾಗಿದೆ. 67% ದಕ್ಷಿಣ ಕೊರಿಯಾ, 65% ಥೈಲ್ಯಾಂಡ್ನ ಜನರು ಒತ್ತಡನೇ ಅಂತಲೇ ಹೇಳ್ತಾ ಇದ್ದಾರೆ. 53% ಜನರ ಆತಂಕ ಅಂತಂದರೆ ನಿದ್ರೆ ಅಂತಲೇ ಪ್ರಾಥಮಿಕ ಕಾರಣ ಅಂತ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ. 70% ಕಾರ್ಮಿಕರು ರಾತ್ರಿಯ ನಿದ್ರೆಯೇ ಇಲ್ಲದೆ ಅನಾರೋಗ್ಯದಿಂದ ಚಿಕಿತ್ಸೆ ಪಡಿತಾ ಇದ್ದೀವಿ ಅಂತ ಒಪ್ಕೊಂಡಿದ್ದಾರೆ. 49% ಜನರು ವಾರಕ್ಕೆ ಕನಿಷ್ಠ 3 ಸರಿ ನಿದ್ರೆ ಮಾಡೋಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಆದರೆ 37% ಜನರು ರಾತ್ರಿ 9 ಗಂಟೆ ಆದಮೇಲೆ ನೈಟ್ ಶಿಫ್ಟ್ನಿಂದ ಒದ್ದಾಡ್ತಾ ಇದ್ದಾರೆ. ಋತುಮತಿ ಟೈಮ್ನಲ್ಲಿ 44%ರಷ್ಟು ಮಹಿಳೆಯರು ವಾರಕ್ಕೆ ಕನಿಷ್ಠ 3 ಬಾರಿ ನಿದ್ದೆ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ನಿದ್ರಾಹೀನತೆಯಿಂದಾಗಿ ಎದುರಾಗುವಂತಹ ಸಮಸ್ಯೆಗಳ ಬಗ್ಗೆ ರೆಡ್ಮೆಡ್ನ ಮುಖ್ಯ ವೈದ್ಯಾಧಿಕಾರಿ ಹೇಳೋದೇನಂತಂದರೆ, ನಿದ್ರೆಯ ಕೊರತೆ ಅಪಾಯ. ಚಿಕಿತ್ಸೆ ಪಡೆಯದ ಸ್ಲೀಪ್ ಅಪ್ಲಿಯ ಹೊಂದಿರುವಂತಹ ವ್ಯಕ್ತಿಗಳಲ್ಲಿ ಅಪಾಯಗಳು ಹೆಚ್ಚಿರುತ್ತವೆ. ಹೃದಯ ವೈಫಲ್ಯ, ಶುಗರ್ ಹಾಗೂ ಪಾರ್ಶ್ವವಾಯುಗೂ ಕಾರಣ ಅಂತ ಹೇಳ್ತಾರೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಬೇರೆ ಬೇರೆ ದೇಶಗಳಲ್ಲಿ ಡಿವೋರ್ಸ್ಗಳು ಶುರುವಾಗ್ತಾ ಇದ್ದಾವೆ. ಅದೇ ರೀತಿ ನಾವೇನು ಕಮ್ಮಿ ಅಂತಲೋ ಏನೋ ಗೊತ್ತಿಲ್ಲ, ಭಾರತದಲ್ಲೂ ಕೂಡ ವಿಚ್ಛೇದನ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ. ಅದರಂತೆ ಗಂಡ ಹೆಂಡತಿಯ ಸಾಂಸಾರಿಕ ಜೀವನಕ್ಕೆ ನಿದ್ದೆ ಇಂಪಾರ್ಟೆಂಟ್ ಅಂತ ಈ ವರದಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆ. ಕರೆಕ್ಟ್ ಟೈಮ್ನಲ್ಲಿ ಕರೆಕ್ಟಾಗಿ ನಿದ್ದೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೇಟೆಸ್ಟ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.